ಪ್ರತಿ ಕ್ಷಣದ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಒತ್ತಿ. ನಮ್ಮ ನಡೆ ಪಂಚಾಯತ್ ಕಡೆ. ನಮಸ್ಕಾರ ವೀಕ್ಷಕರೇ, ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಕಾರ್ಯವೈಖರಿ ಹೇಗಿದೆ ಎಂಬುದನ್ನು ತಿಳಿದುಕೊಳ್ಳುತ್ತಾ ಅಲ್ಲಿ ನಡೆದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳ ಜೊತೆಗೆ ಬಂದಂತಹ ಅನುದಾನಗಳ ಸಮರ್ಪಕ ಬಳಕೆ ಹೇಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನೀಡುವಂತಹ ಕಾರ್ಯಕ್ರಮವೇ ನಮ್ಮ ನಡೆ ಪಂಚಾಯತ್ ಕಡೆ ಕಾರ್ಯಕ್ರಮ. ನಮ್ಮ ನಡೆ ಪಂಚಾಯತ್ ಕಡೆ. ಒಂದು ಗ್ರಾಮ ಅಭಿವೃದ್ಧಿಯಾದರೆ ದೇಶ ಅಭಿವೃದ್ಧಿಯಾದಂತೆ. ಸರ್ಕಾರದಿಂದ ಲಭಿಸುವ ಸವಲತ್ತುಗಳನ್ನು ಜನರಿಗೆ ತಲುಪಿಸುವಲ್ಲಿ ಜನರೊಂದಿಗೆ ಕೈಜೋಡಿಸಿ ಗ್ರಾಮದ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಬೆನ್ನೆಲುಬಾಗಿ ನಿಂತು ಸಹಕರಿಸಿದ ಗ್ರಾಮ ಪಂಚಾಯತ್ ಎಂದರೆ ಅಮಟಡಿ ಗ್ರಾಮ ಪಂಚಾಯತ್. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಮಟಡಿ ಗ್ರಾಮ ಪಂಚಾಯತ್. ಒಟ್ಟು 20 ಜನ ಸದಸ್ಯರನ್ನೊಳಗೊಂಡ ಈ ಪಂಚಾಯತ್ 2 ಗ್ರಾಮಗಳನ್ನು ಒಳಗೊಂಡಿದೆ. ಸುಮಾರು 8,509ರಷ್ಟು ಜನಸಂಖ್ಯೆಯನ್ನ ಒಳಗೊಂಡಿದೆ. ಇನ್ನು ಈ ಪಂಚಾಯತಿನ ಅಭಿವೃದ್ಧಿ ಅಧಿಕಾರಿಯವರಾದ ಮಹಮ್ಮದ್ ಇಸಾಕ್ ರವರು ಮಾತನಾಡಿ ಪಂಚಾಯತಿನ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ರು. 2018-19 ಸಾಲಿನಲ್ಲಿ 14ನೇ ಹಣಕಾಸು ಯೋಜನೆಯಡಿ ಸರ್ಕಾರದಿಂದ 66,21,632ರಷ್ಟು ಅನುದಾನವನ್ನ ಗಳಿಸಿ 32,46,430ರಷ್ಟು ಸ್ವಂತ ಸಂಪನ್ಮೂಲವನ್ನ ಗಳಿಸಿದೆ. ಅದೇ ರೀತಿ ಸದಸ್ಯರ ಸಭಾಭವನದ ನಿರ್ಮಾಣಕ್ಕೆ 2,26,000 ಹಾಗೆಯೇ ಸಿಬ್ಬಂದಿ ವೇತನಕ್ಕೆ 4,49,963 ಹಾಗೆಯೇ ನೀರು ನಿರ್ವಹಣೆಗೆ 12,308 ರೂಪಾಯಿ ಈ ರೀತಿಯಾಗಿ ಸರ್ಕಾರದಿಂದ ಅನುದಾನವನ್ನ ಗಳಿಸಿ ಜನರ ಅಭಿವೃದ್ಧಿಯೊಂದಿಗೆ ಗ್ರಾಮದ ಅಭಿವೃದ್ಧಿಯೆಡೆಗೆ ಸಾಗುತ್ತಿರುವ ಅಮಟಡಿ ಗ್ರಾಮ ಪಂಚಾಯತ್ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ. 32,46,430 18-19 ಸಾಲಿನಲ್ಲಿ ಮತ್ತು ಸದಸ್ಯರ ಗೌರವ ಅಂತೇಳಿ ಸರ್ಕಾರದಿಂದ 2,76,000 ಸಿಬ್ಬಂದಿ ವೇತನಕ್ಕೆ 4,49,963 ಮತ್ತು ನೀರು ನಿರ್ವಹಣೆಗೆ 12,308 ಹೀಗೆ ನಮಗೆ ಕಳೆದ ವರ್ಷ ಈ ರೀತಿಯ ಅನುದಾನ ನಮ್ಮ ಪಂಚಾಯತಿಗೆ ಬಂದಿದೆ. 14ನೇ ಹಣಕಾಸು ಅನುದಾನ ಯೋಜನೆಯಡಿ ಅದರ ಮಾರ್ಗಸೂಚಿಯಂತೆ ನಾವು ಎಲ್ಲ ಕಾಮಗಾರಿಗಳನ್ನು ಮಾಡಿದ್ದೇವೆ, ಸಾಕಷ್ಟು ಖರ್ಚು ಮಾಡಿದ್ದೇವೆ. ರಸ್ತೆ, ಕುಡಿಯುವ ನೀರಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಆದ್ಯತೆಯನ್ನು ನಾವು ನೀಡಿದ್ದೇವೆ. ಅದೇ ಇಲ್ಲಿಗೆ ನಮಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಕುಡಿಯುವ ನೀರಿಗೆ ನಾವು ಪ್ರಥಮ ಆದ್ಯತೆ ನೀಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದು ಕುಡಿಯುವ ನೀರಿಗೆ ತುಂಬ ಕಷ್ಟ. ಈ ನಮ್ಮ 2 ಗ್ರಾಮಗಳಲ್ಲಿ ಕೂಡ ಕುಡಿಯುವ ನೀರಿನ ಇದು ಕೊರತೆ ಆಗಾಗ ಆಗ್ತಾ ಇರ್ತದೆ. ಅದನ್ನು ಜಾಸ್ತಿ ನಾವು ಕುಡಿಯುವ ನೀರಿಗೆ ನಾವು ಆದ್ಯತೆ ಕೊಡ್ತಾ ಇದ್ದೇವೆ. ಅದೇ ಮುಂಜಾಗ್ರತಾ ಕ್ರಮ ಅಂತ ಹೇಳಿದರೆ ನಾವು ಇರುವ ಕೊಳವೆ ಬಾವಿಗಳನ್ನು ಆದಷ್ಟು ಕೂಡ ಏನು ಜಲಮಾರ್ಪೂರ್ಣ ವ್ಯವಸ್ಥೆ ಮಾಡಿ ಅಥವಾ ಏನಾದರೂ ಸಮಸ್ಯೆ ಬಾರದ ಹಾಗೆ ಆದಷ್ಟು ನಾವು ಜಾಗ್ರತೆ ಮಾಡ್ತಾ ಇದ್ದೇವೆ. ನಮ್ಮ ಈ ಏಪ್ರಿಲ್ ಅಥವಾ ಮಾರ್ಚ್ ತಿಂಗಳಲ್ಲಿ ಆದಷ್ಟು ನಾವು ಅದರ ಬಗ್ಗೆ ನಿಗಾ ವಹಿಸ್ತೇವೆ. ಏನಾದರೂ ಸಮಸ್ಯೆ ಆದ ಕೂಡಲೇ ಅದನ್ನು ದುರಸ್ತಿಪಡಿಸಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿ ನೋಡಿಕೊಳ್ತಾ ಇದ್ದೇವೆ. ಗ್ರಾಮಸ್ಥರಿಗೆ ಏನೋ ಸಮಸ್ಯೆಗಳಿದ್ದು ಬಂದದಲ್ಲಿ ಅವರು ಅಧ್ಯಕ್ಷರಿದ್ದರೆ ನಮ್ಮ ಅಧ್ಯಕ್ಷರು ಹೆಚ್ಚಿಗೆ ಅದಕ್ಕೆ ಸ್ಪಂದನೆ ನೀಡ್ತಾರೆ. ಕೂಡಲೇ ಅದಕ್ಕೆ ಯಾವುದೇ ಒಂದು ಡಿಲೇ ಮಾಡಿದಂತೆ, ಯಾವುದು ಡಿಲೇ ಆಗದಂತೆ ಸಮಸ್ಯೆ ಸ್ಪಾಟಿಗೆ ಹೋಗ್ತೇವೆ. ನಾವು ಏನಾದರೂ ಪ್ರಾಬ್ಲಮ್ಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ ಅಲ್ಲಿ ಹೋಗಿ ಪರಿಹರಿಸ್ತೇವೆ. ಅದೇ ರೀತಿ ನಮ್ಮ 20 ಜನ ಸದಸ್ಯರು ಕೂಡ ಒಟ್ಟಿಗೆ ನಮ್ಮೊಟ್ಟಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಆಗದಂತೆ, ಕೊರತೆ ಆಗದೆ ನೋಡಿಕೊಳ್ತಾ ಇದ್ದೇವೆ. ನಮ್ಮ ಕಚೇರಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮಲ್ಲಿ ಗಣೇಶ್ ಮತ್ತು ಪವಿತ್ರ ಮತ್ತು ಇವರು ಚೇತನ್ ಅಂತೇಳಿ ಸಿಬ್ಬಂದಿ ಇದ್ದಾರೆ. ಒಳ್ಳೆಯದಾಗಿ ಸ್ಪಂದಿಸ್ತಾ ಇದ್ದಾರೆ. ಯಾವುದೇ ಒಂದು ಕೊರತೆ ಆಗದೆ ಸಾರ್ವಜನಿಕರು ಕೂಡ ಸ್ಪಂದನೆ ಮಾಡ್ತಾ ಇದ್ದಾರೆ. ಅವರು ಇಲ್ಲಿನ ಲಕ್ಷ್ಮೀನಾರಾಯಣ ಅಂತೇಳಿ ಅವರು ಕೂಡ ಉತ್ತಮ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಸ್ವಚ್ಛತಾ ನೀತಿಗೆ ಸಂಬಂಧಪಟ್ಟಂತೆ ನಾವು ಸಾಕಷ್ಟು ಇದು ಜನರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಆದಷ್ಟು ನಿಮ್ಮ ಕಸವನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳಿ ಅಂತ ಹೇಳಿ. ಯಾಕಂದರೆ ಇಲ್ಲಿ ಪೇಟೆ ಇರೋದು ಸ್ವಲ್ಪ, ಇಲ್ಲಿ ಅಮಟಡಿ ಲೋರೆಟ್ ಏರಿಯಾದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಪೇಟೆ ಅಂತ ಹೇಳಿದರೆ, ಮತ್ತು ಅಲ್ಲಿ ಕೆಳಗೆ ಬೈಪಾಸ್ ಸ್ವಲ್ಪ ಉಂಟು. ಅಲ್ಲಿ ಕೂಡ ಈ ನಮ್ಮ ಮುನ್ಸಿಪಾಲಿಟಿ ಏರಿಯಾದವ್ರ ಹತ್ರ ನಾವು ಹೊಂದಾಣಿಕೆ ಮಾಡಿಕೊಳ್ಳುವ ವ್ಯವಸ್ಥೆಯಲ್ಲಿ ಇದ್ದೇವೆ. ಆದರೆ ಕೂಡ ಅಷ್ಟೊಂದು ಕಸದ ಜಾಸ್ತಿ ಸಮಸ್ಯೆ ಇಲ್ಲಿ ಇಲ್ಲ.
ಹಳ್ಳಿ ಆದ ಕಾರಣ ಅವರವರ ಕಸವನ್ನು ಅವರವರೇ ನಾವು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಘನತ್ಯಾಜ್ಯ ಘಟಕವನ್ನು ಮಾಡಬೇಕಂತ ಹೇಳಿ ನಮಗೆ ಆಲೋಚನೆ ಇಟ್ಟು ಅದಕ್ಕೆ ನಾವು ಈಗ ಜಮೀನು ಈಗ ಹುಡುಕಾಟದ ಇದರಲ್ಲಿ ಇದ್ದೇವೆ. ನಾವು ಇವರು ನಮ್ಮ ಕಂದಾಯ ಇಲಾಖೆಯವರ ಹತ್ರ ಹೇಳಿ ಒಂದು ಜಮೀನನ್ನು ಗುರುತಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ, ಘಟಕ ಮಾಡುವ ಅಂತ ಹೇಳಿ. ಕಳೆದ ಬಾರಿ ನರೇಗಾ ಯೋಜನೆಯಡಿ ಸರ್ಕಾರದಿಂದ ಲಭಿಸಿದ 9,31,575ರಷ್ಟು ಹಣವನ್ನು ಮೂಲಭೂತ ಸೌಕರ್ಯವನ್ನು ಜನರಿಗೆ ಕಲ್ಪಿಸುವಲ್ಲಿ ಈ ಗ್ರಾಮ ಪಂಚಾಯತ್ ಕೈಜೋಡಿಸಿದೆ. ಈ ಮೂಲಕ ಕುಡಿಯುವ ನೀರು, ರಸ್ತೆ ಕಾಮಗಾರಿ ಹಾಗೆಯೇ ಇನ್ನಿತರ ಮೂಲ ಸೌಕರ್ಯಗಳನ್ನು ಜನರಿಗೆ ಕಲ್ಪಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಲ್ಲಿ ಅಮಟಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು, ಕಾರ್ಯದರ್ಶಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೆಯೇ ಸಿಬ್ಬಂದಿ ವರ್ಗದವರು ಕೈಜೋಡಿಸಿದ್ದಾರೆ. ಉತ್ತಮ ಕೆಲಸಗಳನ್ನು ನಿರ್ವಹಿಸುತ್ತಿರುವ ಈ ಗ್ರಾಮ ಪಂಚಾಯತ್ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಗ್ರಾಮದ ಜನರಲ್ಲಿ ಜಾಗೃತಿಯನ್ನ ಮೂಡಿಸಿ ಈ ಮೂಲಕ ಉತ್ತಮ ಕಾರ್ಯವನ್ನ ನಿರ್ವಹಿಸುತ್ತಿದೆ. ಅಧಿಕಾರಿಗಳು ಸಾಧಾರಣ ಹೆಚ್ಚಿನ ಅಧಿಕಾರಿಗಳು ಹಾಜರಿರ್ತಾರೆ. ಮುಖ್ಯವಾಗಿ ಮೆಸ್ಕಾಂ ಮತ್ತೆ ನಮ್ಮ BWD ಇವರಿಗೆ ಸಂಬಂಧಪಟ್ಟಂತೆ ಇರುವಂತವರು ಬರ್ತಾರೆ. ಒಂದೆರಡು ಅಧಿಕಾರಿಗಳು ಬರದಿದ್ದರೂ ಕೂಡ ಅವರು ಅದಕ್ಕೆ ಸಮಜಾಯಿಷಿ ನೀಡ್ತಾರೆ. ಈಗ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟೇ. ಮತ್ತೆ ಈಗ ಬರದೇ ಇದ್ದವರಿಗೂ ಆ ರೀತಿ ಏನಾದರೂ ಗ್ರಾಮ ಸಭೆಯಲ್ಲಿ ಹೇಳಿದ್ರೆ ಅವರ ಬಗ್ಗೆ ನಾವು ಆಕ್ಷನ್ ತಗೊಳ್ತೇವೆ. ಹೀಗೆ ಬರಲಿಲ್ಲ ಅಂತ ಹೇಳಿ ನಾವು ಅಧಿಕಾರಿಗಳಿಗೆ ಇಲ್ಲ, ನಾವು ಬೇಕಾದಷ್ಟು ಮಾಹಿತಿಯನ್ನು ನಾವು ಕೊಡ್ತೇವೆ. ಯಾವ ಯೋಜನೆಗಳು ಉಂಟು ಅಂತ ಹೇಳಿ ಗ್ರಾಮ ಸಭೆಯಲ್ಲಿ ಕೊಡ್ತೇವೆ. ಅನೇಕ ಗ್ರಾಮ ಸಭೆಗಳನ್ನು ನಡೆಯುತ್ತೇವೆ ಮತ್ತು ವಾರ್ಡ್ ಸಭೆಗಳನ್ನು ನಡೆಯುತ್ತೇವೆ. ಅದರಲ್ಲಿ ನಾವು ಹೇಳ್ತೇವೆ ಯೋಜನೆಗಳ ಬಗ್ಗೆ. ನಾವು ಇಲ್ಲಿ ಇದು ಮಾಡ್ತೇವೆ. ನಾವು ಇಲ್ಲಿ ಹೊರಗೆ ಬೋರ್ಡ್ ಕೂಡ ಹಾಕಿದ್ದೇವೆ, ನಮ್ಗೆ ಯಾವ್ದಾವಷ್ಟು ಅನುದಾನ ಬಂದಿದೆ ಹಾಗೆ ಹೀಗೆ ಅಂತೇಳಿ. ಕಳೆದ ವರ್ಷ 1,94,459 ರೂಪಾಯಿ SC/ST ಇದರಲ್ಲಿ ಖರ್ಚು ಮಾಡಿದ್ದೇವೆ. ಒಟ್ಟು 5 ಸಾರ್ವಜನಿಕ ಆಸ್ತಿಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. 3 ರಸ್ತೆಗಳು, ಒಂದು ಕಾಲ್ ಸಂಕ, ಮತ್ತೊಂದು ಇದು ತಡೆಗೋಡೆ ಮಾಡಿದ್ದೇವೆ. ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಇನ್ನೂ ಆಗಬೇಕಾಗಿದೆ. ಕೆಲವು ಕಡೆ ಕುರಿಯಾಳ ಮತ್ತು ಅಮಟಾಡಿ ಗ್ರಾಮ ಕೆಲವು ಕಡೆ ರಸ್ತೆಗಳು ಆಗಬೇಕಾಗಿದೆ. ಕುಡಿಯುವ ನೀರಿನ ಸಂಪರ್ಕ ಇನ್ನಷ್ಟು ವಿಸ್ತಾರಗೊಳ್ಳಬೇಕಾಗಿದೆ. ಅದೇ ರೀತಿ ಸ್ವಚ್ಛತಾ ಯೋಜನೆ ಸಂಬಂಧಪಟ್ಟಂತೆ ಸ್ವಚ್ಛತಾ ನೀತಿಯನ್ನು ಅನುಷ್ಠಾನ ಮಾಡಲಿಕ್ಕಾಗಿ ನಾವು ಸ್ವಚ್ಛತಾ ಘಟಕವನ್ನು ಕೂಡ ಮಾಡಬೇಕಾಗಿದೆ. ಗ್ರಾಮಸ್ಥರಿಗೆ ಏನು ಹೇಳುವುದೇನಂತ ಹೇಳಿದರೆ, ನಮ್ಮೊಟ್ಟಿಗೆ ನೀವು ಸ್ಪಂದನೆ ಮಾಡಿರಿ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ. ಯಾವ ವಿಷಯದಲ್ಲಿ ಕೂಡ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಾಗಲಿ ನಮ್ಮ ಅಧ್ಯಕ್ಷರು ದಿನಾಲೂ ಇಲ್ಲಿ ಹಾಜರಿರ್ತಾರೆ. ಪ್ರತಿದಿನ ಅವರು ನಮ್ಮ ಕಚೇರಿಗೆ ಬರ್ತಾರೆ. ಆದರೆ ಅವರು ಜನರೊಡನೆ ಒಳ್ಳೆಯದಾಗಿ ಸ್ಪಂದನೆ ಮಾಡ್ತಾರೆ ಕೂಡ. ಇನ್ನು ಮುಂದಕ್ಕೂ ಕೂಡ ನಾವು ಸಾರ್ವಜನಿಕರೊಡನೆ ಉತ್ತಮ ರೀತಿಯಲ್ಲಿ ಸ್ಪಂದನೆ ಮಾಡ್ತೇವೆ. ಯಾವ ರೀತಿ ಯಾವ ಟೈಮ್ನಲ್ಲಿ ಬೇಕಾದರೂ ನಮ್ಮ ಕಚೇರಿಗೆ ಬಂದು ನೀವು ನಿಮಗೆ ಏನು ಬೇಕೋ ಸಹಾಯವನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿ. ಇನ್ನು ಈ ಪಂಚಾಯತಿನ ಅಧ್ಯಕ್ಷರಾದಂತಹ ಹರೀಶ್ ಶೆಟ್ಟಿ ಪಡು ಇವರು ಮಾತನಾಡಿ ಪಂಚಾಯತಿನ ಅಭಿವೃದ್ಧಿಯ ಬಗ್ಗೆ ಮಾಹಿತಿಯನ್ನ ನೀಡಿದರು. ಅಮಟಾಡಿ ಗ್ರಾಮ ಪಂಚಾಯತ್ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಉತ್ತಮ ಸಂಪರ್ಕವನ್ನ ಹೊಂದಿರುವ ಈ ಪಂಚಾಯತ್ ಪ್ರತಿ ತಿಂಗಳಲ್ಲಿ ಗ್ರಾಮ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಕಲ್ಪಿಸುವಲ್ಲಿ ಜನರೊಂದಿಗೆ ಸಹಕರಿಸಿದೆ. ಶಾಸಕರ ಹಾಗೂ ಸಂಸದರ ನೆರವಿನಿಂದ ಸರ್ಕಾರದಿಂದ ಅನುದಾನವನ್ನ ಗಳಿಸಿ ಜನರ ಅಭಿವೃದ್ಧಿಯೊಂದಿಗೆ ಗ್ರಾಮಗಳ ಅಭಿವೃದ್ಧಿಯನ್ನ ಮಾಡುವಲ್ಲಿ ಅಮಟಾಡಿ ಗ್ರಾಮ ಪಂಚಾಯತ್ ಯಶಸ್ವಿ ಕಾರ್ಯಗಳನ್ನು ನಿರ್ವಹಿಸುತ್ತಾ ಬಂದಿದೆ. ಬಹಳಷ್ಟು ಯೋಜನೆಗಳು ನಮ್ಮ ಅಧಿಕಾರಾವಧಿಯಲ್ಲಿ ಕಳೆದ 4 ವರ್ಷದಿಂದ ಅಮಟಾಡಿ ಹಾಗೂ ಕೂರ್ಯಾಳ ನಮ್ಮ ಪಂಚಾಯತ್ ವ್ಯಾಪ್ತಿಯ 2 ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಶಾಸಕರು ಸಂಸದರ ಎಲ್ಲರ ನೆರವಿನಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನೆರವೇರಿದೆ. ಕಳೆದ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದ ನಂತರ ನಮ್ಮ ಹೊಸ ಶಾಸಕರು ಬಂಟ್ವಾಳ ಕ್ಷೇತ್ರದ ಜನಪ್ರಿಯ ಶಾಸಕರು ರಾಜೇಶ್ ನಾಯ್ಕ ಅವರ ಅವಧಿಯಲ್ಲಿ ಮುಂಚೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿವೆ. ಆದರೆ ಈ ಅವಧಿಯಲ್ಲಿ ಸುಮಾರು ಈಗ ಒಂದು ವರ್ಷದಲ್ಲಿ ಸುಮಾರು 1 ಕೋಟಿಗೂ ಮಿಕ್ಕ ಅನುದಾನ ನಮ್ಮ 2 ಗ್ರಾಮಗಳಿಗೆ ಬಂದಿದೆ. ಸಾಕಷ್ಟು ರಸ್ತೆಗಳು, ನೀರಿಗೆ ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಅವರು ಪರಿಹಾರ ಮಾಡಿದ್ದಾರೆ. ನನ್ನ ಅಧಿಕಾರಾವಧಿಯಲ್ಲಿ 9 ಗ್ರಾಮ ಸಭೆಗಳು ನಡೆದಿದೆ. ಇನ್ನು 1 ಗ್ರಾಮ ಸಭೆ ಬಾಕಿ ಉಂಟು. ನಾನು ಕಂಡುಕೊಂಡ ಮಟ್ಟಿಗೆ ಬಹಳಷ್ಟು ಒಂದು ಅರ್ಥಪೂರ್ಣವಾಗಿ ಗ್ರಾಮ ಸಭೆಯ ಸ್ವರೂಪ ಏನುಂಟು, ಗ್ರಾಮಸ್ಥರ ಒಂದು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಅವರ ಏನು ಬೇಡಿಕೆ ಉಂಟು ಅದಕ್ಕೆ ಪೂರಕವಾಗಿ ನಮ್ಮ ಪಂಚಾಯತ್ ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ಸ್ಪಂದನೆ ನೀಡಿದ್ದಾರೆ. ಒಂದು 90% ಯಶಸ್ವಿಯಾಗಿದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೆಲವೊಂದು ಅಧಿಕಾರಿಗಳು ಗೈರು ಆದದ್ದು ಸಹಜ. ಆದರೂ ಕೂಡ ಅವರ ಗೈರಿದ್ರೂ ಕೂಡ
ನಾವು ನೋಡಲ್ ಅಧಿಕಾರಿ ಇರ್ಬೋದು, ನಾವು ಕೂಡ ಒಂದು ಮುತುವರ್ಜಿಯನ್ನು ವಹಿಸಿ ಅವರೇನು ಸಮಸ್ಯೆ ಉಂಟು ಕೊಟ್ಟಿದ್ದಾರೆ ಅದನ್ನು ಪಟ್ಟಿ ಮಾಡಿಕೊಂಡು ಆ ಇಲಾಖೆಗೆ ಮುಟ್ಟಿಸುವಂಥ ಅಥವಾ ಮೇಲಾಧಿಕಾರಿಗಳಿಗೆ ತಿಳಿಸುವಂಥ ಒಂದು ಕಾರ್ಯವನ್ನು ಸಮರ್ಪಕವಾಗಿ ಮಾಡಿದ್ದೇವೆ. ಉತ್ತಮವಾಗಿ ಗ್ರಾಮ ಸಭೆಗಳು ನಡೆದಿದೆ. ನನಗೆ ಅದರಲ್ಲಿ ಒಂದು ಪರಿಪೂರ್ಣ ತೃಪ್ತಿ ಉಂಟು, ಆತ್ಮತೃಪ್ತಿ. ಬಹಳಷ್ಟು ಬೇಡಿಕೆಗಳು ಬರೋದು ಇದೆ, ನೀರಿದ್ದೆ, ಕುಡಿಯುವ ನೀರಿದ್ದು, ಮತ್ತು ಸ್ವಚ್ಛತೆಯ ಬಗ್ಗೆ, ವಸತಿ ಬಗ್ಗೆ, ನಿವೇಶನದ ಬಗ್ಗೆ ಬಹಳಷ್ಟು ಜನರಿಗೆ ಇನ್ನೂ ಕೂಡ, ಯಾಕಂತ ಹೇಳಿದರೆ ಇದು ಒಂದು ಸಾಕಷ್ಟು ಮುಂದುವರಿದ ಗ್ರಾಮಗಳಲ್ಲ. ಇನ್ನೂ ಕೂಡ ಕೆಲವೊಂದು ಕಡೆ ರಸ್ತೆ ಸಂಪರ್ಕ ಇಲ್ಲದ ಪ್ರದೇಶಗಳು ಇವೆ. ಕೂರೇಳ ಗ್ರಾಮ ಅಂಟಡಿ ಆದರೂ ಸ್ವಲ್ಪ ಮುಂದುವರೆದಿದೆ. ಕೂರೇಳ ಗ್ರಾಮ ಸಾಕಷ್ಟು ಹಿಂದೆ ಇದೆ. ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ಇದೊಂದು ಹಳ್ಳಿ. ಆದ್ದರಿಂದ ಸಾಕಷ್ಟು ಸಮಸ್ಯೆಗಳಿದೆ. ಈ ಸಮಸ್ಯೆಗಳ ಬಗ್ಗೆ ಬರ್ತಾರೆ, ಗ್ರಾಮ ಸಭೆಗೆ ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ದಿನಾಲು ಬರ್ತಾರೆ. ಗ್ರಾಮ ಸಭೆ 6 ತಿಂಗಳಿಗೊಮ್ಮೆ ಇದ್ದರೂ ಕೂಡ ನಾವು ಮೊದಲೇ ಹೇಳಿದ್ದೇನೆ, ನಾವು ಅಧಿಕಾರ ಸ್ವೀಕಾರ ಮಾಡುವಾಗಲೇ ಪ್ರತಿದಿನ ನಾನು ಪಂಚಾಯತಿಗೆ ಬರ್ತೇನೆ. ಇಂದು ಸಮಸ್ಯೆ ಏನಿದ್ರು ಗ್ರಾಮ ಸಭೆಯಲ್ಲಿ ಬಂದು ಹೇಳ್ಬೇಕಂತೇನಿಲ್ಲ, ವಾಟ್ಸಪ್ಪಲ್ಲಿ ಹೇಳ್ಬೇಕಂತಿಲ್ಲ, ಪ್ರತಿದಿನ ಪಂಚಾಯತಿಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳಿ ಅದಕ್ಕೆ ಸೂಕ್ತವಾದ ಸ್ಪಂದನೆಯನ್ನು ಕೊಡ್ತೇನೆ ಅಂತ. ಆ ನಿಟ್ಟಿನಲ್ಲಿ ಡೈಲಿ ಪ್ರತಿದಿನ ಜನರು ಬರ್ತಾರೆ. ನಮ್ಮದು ಸಿಬ್ಬಂದಿ ಕೂಡ ಬಹಳಷ್ಟು ಗ್ರಾಮಸ್ಥರ ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ. ಅಧಿಕಾರಿ ವರ್ಗದವರು ಏನಿದು ಗ್ರಾಮ ಸಭೆ ಒಂದು ಆಗ್ತದೆ ವ್ಯವಸ್ಥೆ ಮಟ್ಟಿಗೆ, ಅವರ ಬೇಡಿಕೆಗಳನ್ನು ನಾವು ದಾಖಲೆ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ದಿನಪ್ರತಿ ಅವರ ಸಮಸ್ಯೆಗೆ ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಕಳೆದ 1-2 ವರ್ಷದ ಹಿಂದೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಾಕಷ್ಟು ಕೋಟಿಗಟ್ಟಲೆ ಅನುದಾನದಿಂದ ಒಂದು ಇಲ್ಲಿ ಸಂಘಬೆಟ್ಟು ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿದೆ. ಆದರೂ ಕೂಡ ಅದೊಂದು ಸಮರ್ಪಕವಾಗಿ ಆಗಲಿಲ್ಲ. ಸಾಕಷ್ಟು ಮುಂದಾಲೋಚನೆಗಳನ್ನು ಮಾಡಿ ಪೂರ್ವ ತಯಾರಿಗಳನ್ನು ಮಾಡಿದ್ದಿಲ್ಲ. ಅದೊಂದು ಪರಿಪೂರ್ಣವಾಗಿ ಆದರೆ ಈಗ ಒಂದು ಡ್ಯಾಮಿನ ವ್ಯವಸ್ಥೆ ಆಗ್ತಾ ಉಂಟು. ಆದರೆ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತದೆ. ಮತ್ತು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 20 ಎಲ್ಲ ಬೋರ್ವೆಲ್ಗಳಿಗೆ ನಂಬಿ, ಬೋರ್ವೆಲ್ ವಿಷಯ ನಮಗೆ ತಿಳಿದಿರ್ಬೋದು. ಯಾವ ಟೈಮಿನಲ್ಲಿ ಅದು ಬತ್ತಿ ಹೋಗ್ತದೆ ಅಂತ ಹೇಳಲಿಕ್ಕೆ ಯಾರಿಂದೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೋರ್ವೆಲ್ಗಳನ್ನೇ ನಂಬಿದಂಥ ಎಲ್ಲ ಇದು ಜನರಿದ್ದಾರೆ. ಆದರೂ ಕೂಡ ನಾವು ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿ ಆ ಬೋರ್ವೆಲ್ಗಳನ್ನು ಒಂದು ರೀಚಾರ್ಜ್ ಮಾಡುವಂಥ, ಮರುಪೂರಣ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಮತ್ತು ಜನರಿಗೆ ಮಳೆಗಾಲದಲ್ಲಿ ಬಂದಂಥ ಪ್ರಕೃತಿಯಿಂದ ಸಿಕ್ಕಂಥ ನೀರನ್ನು ಅದನ್ನು ಸದ್ಬಳಕೆ ಮಾಡುವಂಥ, ಸೀದವಾಗಿ ಸಮುದ್ರಕ್ಕೆ ಹರಿದು ಹೋಗದಾಗೆ ಇಂಗುವಂಥ ವ್ಯವಸ್ಥೆಯನ್ನು ಮಳೆ ಕೊಯ್ಲಿನ ಮೂಲಕ, ಮರುಪೂರಣ ಮಾಡುವುದರ ಮೂಲಕ ಮತ್ತು ಇಂಗು ಗುಂಡಿಗಳನ್ನು ಮಾಡುವುದರ ಮೂಲಕ ಅವರಿಗೆ ಒಂದು ಜನರಿಗೆ ಅವರಿಗೆ ಒಂದು ಆ ಯೋಜನೆ ಬಗ್ಗೆ ಮಾಹಿತಿಯನ್ನು ನಾವು ನನಗೆ ಎಲ್ಲಿ ಸಿಗ್ತದೆ ಇದು ಮೈಕ್ ಸಿಗ್ತದೆ ಅಥವಾ ಜನರು ಎಲ್ಲಿ ಸಿಗ್ತಾರೆ ಆದರೆ ಎಲ್ಲ ವಿಷಯದಲ್ಲಿ ನಾವು ನೀರಿನ ಬಗ್ಗೆನೇ ಪ್ರಾಮುಖ್ಯತೆ ವಹಿಸಿ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇವೆ. ಬೇಡಿಕೆಗಳು ಸಾಕಷ್ಟಿವೆ, ಆದರೂ ಕೂಡ ನಮಗೆ ತೃಪ್ತಿ ಉಂಟು. ಸುಮಾರು 90ರಷ್ಟು ಬೇಡಿಕೆಗಳನ್ನು ಸ್ಪಂದನೆ ನೀಡಿದ್ದೇವೆ. ಇನ್ನೂ ಕೂಡ ಬೇಡಿಕೆಗಳು ಇರ್ಬೋದು, ಯಾಕಂತೇಳಿ ನಾನು ಆಗಾಗಲೇ ಹೇಳಿದಾಗೆ ಇದೊಂದು ಮುಂದುವರಿಯುತ್ತಿರುವಂಥ ಒಂದು ಗ್ರಾಮ ಪಂಚಾಯತ್. ಸಾಕಷ್ಟು ಬೇಡಿಕೆಗಳು, ಹಳ್ಳಿ ಇದೆ, ಸಾಕಷ್ಟು ಪೇಟೆ ಪಟ್ಟಣ ಏನಿಲ್ಲ, ವಿದ್ಯಾವಂತರು ಕೂಡ ಸಾಕಷ್ಟು ಜನ ಇಲ್ಲ. ಆದರೂ ಕೂಡ ಸಾಕಷ್ಟು ಇನ್ನೂ ಕೂಡ ಒಂದು 10 ವರ್ಷದಲ್ಲಿ ಎಲ್ಲ ಆಗ್ಬೋದಂತ ನಮ್ಮ ಅನಿಸಿಕೆ. ಬಂಟ್ವಾಳ ತಾಲೂಕಿನಲ್ಲಿ ಅಂಟಾರಿ ಗ್ರಾಮ ಪಂಚಾಯತ್ ಅಡುಗೆ ಅನಿಲ ವಿತರಣೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸುಮಾರು 350ಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ನಾವು 1-2 ಹಂತಗಳಲ್ಲಿ ಇದೇ ಪಂಚಾಯತಿನಲ್ಲಿ ಶಾಸಕರು ಬಂದು ನಮ್ಮ ನೇತೃತ್ವದಲ್ಲಿ ಎಲ್ಲ ಇಲ್ಲಿಯೇ ನಾವು ಅರ್ಜಿಯನ್ನು ಕಲೆಕ್ಟ್ ಮಾಡಿ ನಾವು ಗ್ಯಾಸ್ ಏಜೆನ್ಸಿಗೆ ಕೊಟ್ಟು ಇಲ್ಲಿಯೇ ತಂದು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಉಜ್ವಲ ಯೋಜನೆ ಬರುವುದಕ್ಕಿಂತಲೂ ಮುಂಚಿತವಾಗಿ ನಾವು ಪಂಚಾಯತಲ್ಲಿ ಬರುವಂಥ SC/ST ಫಲಾನುಭವಿಗಳಿಗೆ ಏನು 25% 14 14 ಹಣಕಾಸಲ್ಲಿ ಅನುದಾನ ಬರ್ತದೆ. ನಮ್ಮ ನಿಧಿಯಲ್ಲಿ ಏನುಂಟು ಆ 25% ನಾವು SC/ST ಫಲಾನುಭವಿಗಳನ್ನು ಮೊದಲೇ ಗುರುತಿಸಿ ನಾವು ಅಡುಗೆ ಅನಿಲ ವಿತರಿಸಿ ಆಗಿದೆ. ಅದು ಕೂಡ ನಮ್ಮ ಪಂಚಾಯತ್ ಪ್ರಪ್ರಥಮವನ್ನು ಕೈಗೊಂಡ ಒಂದು ಪಂಚಾಯತ್ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ. ಅದು ಜನರು ತೀರ್ಮಾನ ಮಾಡಬೇಕು. ನಮಗೆ ಒಂದು ಆತ್ಮಸಾಕ್ಷಿ ಅಂತ ಉಂಟು. ಒಂದು 90% ನಾನು ಆಗಾಗಲೇ ಹೇಳಿದಾಗೆ 90% ಜನರ ಬೇಡಿಕೆಗೆ ಸ್ಪಂದನೆಯನ್ನು ನೀಡಿದ್ದೇವೆ. ಅವರ ಕಷ್ಟ ನಮ್ಮ ಕಷ್ಟ ಅಂತ ತಿಳಿದು ಪ್ರತಿದಿನ ಬರುವವರನ್ನು ಯಾರು ಕೂಡ ನಮ್ಮ ಪಂಚಾಯತಿಗೆ ಬಂದು ಹಿಂದೆ ಹೋದವರಿಲ್ಲ. ಕೆಲವೊಂದು ತಾಂತ್ರಿಕ ಕಾರಣಗಳಿರ್ಬೋದು, ಡಾಕ್ಯುಮೆಂಟ್ಸ್ ಕೆಲವು ಇದೊಂದು ಸರ್ಕಾರ ಸಂಸ್ಥೆ, ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಪುಕ್ಕಟೆ ಮಾಡಲಿಕ್ಕೆ ಡಾಕ್ಯುಮೆಂಟ್ಸಿಗಾಗಿ ಹಿಂದೆ ಹೋಗಿರ್ಬೋದು. ಬರುವಂಥ ಜನರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಒಂದು ವೇಳೆ ಆ ಒಂದು ಯೋಜನೆಗೆ ಎಂತೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ಕೈಯಲ್ಲಿ ಬರೆದು ಕೊಟ್ಟು ಇಲ್ಲ ಪ್ರಿಂಟ್ ಮಾಡಿ
ಅವರು ನೆಕ್ಸ್ಟ್ ಟೈಮ್ ಬರುವಾಗ ಅದು ಅವರ ಪಕ್ಕ ಕೆಲಸ ಆಗಬೇಕು. ಆ ರೀತಿಯಲ್ಲಿ ಸ್ಪಂದನೆ ನೀಡಿದ್ದೇವೆ. ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು ಎಲ್ಲ ಸಹಕಾರ ಮಾಡಿದ್ದಾರೆ. ಏನಂತ ಹೇಳಿದರೆ, ನಮಗೆ ಕೆಲವೊಂದು ಸಮಸ್ಯೆ, ಈ ಪಂಚಾಯತ್ ಅಂತ ಹೇಳಿದರೆ ಕೆಲವೊಂದು ಸಮಸ್ಯೆ, ಈ ಜನರಿಗೆ ಫಸ್ಟ್ ಸಿಗುವುದೇ ಪಂಚಾಯತ್ ಸದಸ್ಯ, ಅವರ ದೈನಂದಿನ ಬೇಡಿಕೆಗಳಿಗೆ ಸಿಗುವುದು ಪಂಚಾಯತ್ ಸದಸ್ಯ, ಎಂಥ ಕಷ್ಟ ಸುಖ ಇದ್ದರೂ ಕೂಡ ಪಂಚಾಯತ್ ಸದಸ್ಯನಿಗೆ ಇದ್ದಷ್ಟು ಕಷ್ಟ ಬೇರೆ ಯಾರಿಗೂ ಜನಪ್ರತಿನಿಧಿ ಇರಲಿಕ್ಕಿಲ್ಲ ನನ್ನ ಭಾವನೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಶಾಸಕರು, ಸಂಸದರು ಇರ್ಬೋದು, ಯಾವೊಂದು ಕಾರ್ಯಕ್ರಮದಲ್ಲಿ ಅಥವಾ ಅವರ ಬಳಿಗೆ ಹೋಗಿ ನಾವು ಸಮಸ್ಯೆಯನ್ನು ಹೇಳ್ಬೇಕು. ಆದರೆ ಪಂಚಾಯತ್ ಸದಸ್ಯ ಜನರ ಬಳಿಗೆ ಹೋಗಿ ಅವರ ಸ್ಪಂದನೆ ಮಾಡ್ತಾ ಇದ್ದಾರೆ. ನಾನು ಕೂಡ ಮುಂಚಿನ ಅವಧಿಯಲ್ಲಿ ಕೂಡ ಪಂಚಾಯತ್ ಸದಸ್ಯನಾಗಿದ್ದೆ, ಇದು ನನ್ನ 2ನೇ ಅವಧಿ. ಆದರೂ ನನ್ನ ನಿಟ್ಟಿನಲ್ಲಿ ಈ ಪಂಚಾಯತಿಗೆ ಒಂದು ಪ್ರತ್ಯೇಕ ಇಂಜಿನಿಯರ್, ನಮಗೆ ಒಂದು ಇಂಜಿನಿಯರ್ನ ಈಗೊಂದು ನಮಗೆ ಇದ್ದ ಇಂಜಿನಿಯರ್ ಒಂದು 9 ಗ್ರಾಮ ಪಂಚಾಯತಿಗಳಿಗೆ ಅವರಿಗೆ ಇದುಂಟು, ವರ್ಕ್ ಲೋಡ್ ಉಂಟು ಅವರ ಹತ್ರ. ಅವರನ್ನು ಕೂಡ ನಾವೇನು ದೂಷಿಸಲಿಕ್ಕೆ ಆಗುವುದಿಲ್ಲ, ವರ್ಕ್ ಲೋಡ್ ಉಂಟು. ಕನಿಷ್ಠ ಒಂದು ಪಂಚಾಯತಿಗೆ ಒಂದು ಇಂಜಿನಿಯರ್. ಮತ್ತು ಬಾಪೂಜಿ ಕೇಂದ್ರದ ಹೇಳಿದೆ ನಾನು, 100 ಸೇವೆಗಳಂತ ಹೇಳ್ತಾರೆ. 100 ಸೇವೆಗಳು ಪೇಪರಲ್ಲಿ ಬರ್ತದೆ, ಪುಸ್ತಕದಲ್ಲಿ ಬರುವುದು. ಜನರು ಬಂದು ಕೇಳ್ತಾರೆ, ನಮಗೆ ಅದರ ಬೇಕಾದಂಥ ಉಪಕರಣಗಳಿರ್ಬೋದು, ಅದನ್ನು ಈಗ ಆಧಾರದೊಂದು ಸಮಸ್ಯೆ ಇರ್ಬೋದು, ಆಧಾರೊಂದು 5-6 ತಿಂಗಳು ಯಶಸ್ವಿಯಾಗಿ ನಾವು ಟೋಕನ್ ಕೊಟ್ಟು ಪಂಚಾಯತಿಯಲ್ಲಿ ಮಾಡಿದ್ದೇವೆ. ಆದರೆ ಈಗ ನಮ್ಮ ಇದನ್ನೇ ಲಿಂಕನ್ನು ಕಟ್ ಮಾಡಿಬಿಟ್ಟಿದ್ದಾರೆ, ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಆಧಾರಿದ್ದು. ಬಾಪೂಜಿಯ 100ಕ್ಕೆ 100 ಸೇವೆಗಳು ಇಲ್ಲಿ ಆಗ್ತಿಲ್ಲ. ಒಂದು 10-25 ಸೇವೆಯನ್ನು ಇದ್ದಂಥ ಸೇವೆಯನ್ನು ನಾವು ಸಮರ್ಪಕವಾಗಿ ಮಾಡ್ತಾ ಇದ್ದೇವೆ. ಆದಾಯದೊಂದು ಪಂಚಾಯತಿಯಲ್ಲೇ ಮಾಡುವಂಥ ವ್ಯವಸ್ಥೆ ಮಾಡಬೇಕು. ಒಂದು ಪಂಚಾಯತಿಗೆ ಒಂದು ಇಂಜಿನಿಯರ್ ಇರಬೇಕು. ಯಾಕಂತ ಹೇಳಿದರೆ ಅಭಿವೃದ್ಧಿಯಲ್ಲಿ ಸಾಕಷ್ಟು ಹಿನ್ನಡೆ ಆಗ್ತಾ ಇದೆ. ಯಾಕೆಂದರೆ ಒಂದು ಕೆಲಸವನ್ನು ನೋಡಿ ಅದಕ್ಕೆ ಎಸ್ಟಿಮೇಟ್ ಮಾಡಿ ಅದನ್ನು ಮಾಡುವಾಗ ಸಾಕಷ್ಟು ಇಂಜಿನಿಯರ್ ಸಮಸ್ಯೆ ಇದೆ. ಮತ್ತೊಂದು ಪಂಚಾಯತಿಗೆ ಒಂದು ಗಾಡಿ ಬೇಕು. ಯಾಕೆಂದರೆ ದೈನಂದಿನ ಕೆಲಸಗಳಿಗೆ ಸಾಕಷ್ಟು ಈಗ 9 ಲೈನ್ ಇರ್ಬೋದು, ಬೇರೆ ಬೇರೆ ಇದಕ್ಕೆ ಸ್ಪಾಟಿಗೆ ಹೋಗೋದು ಎಲ್ಲ ಸಮಸ್ಯೆ ಇದೆ. ಎಲ್ಲ ನಾವು ಈ ಥರ ಪ್ರೈವೇಟ್ ವೆಹಿಕಲನ್ನೇ ನಂಬಬೇಕು, ಇಲ್ಲದ್ರೆ ನಮ್ಮ ಗಾಡಿಯಲ್ಲೇ ಹೋಗಬೇಕು. ಪಂಚಾಯತಿಗೆ ಒಂದು ಗಾಡಿ ಬೇಕು, ಒಂದು ಇಂಜಿನಿಯರ್ ಬೇಕು, ಮತ್ತು ಎಲ್ಲ ಬಾಪೂಜಿ ಎಲ್ಲ ಈ ಸೇವೆಗಳನ್ನು ಇಲ್ಲಿ ಮಾಡಲಿಕ್ಕೆ ಒಂದು ನಮಗೆ ಎಲ್ಲ ರಾಜ್ಯ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ನಮ್ಮ ಮನವಿ ಅಂತ. ಸಮರ್ಪಕ ನಾನು ಅಧಿಕಾರ ಸ್ವೀಕರಿಸಿದ ಮೇಲೆ ಒಂದು ಸದಸ್ಯ ಅವ ಪಕ್ಷೇತರ, ಅವನ ಬೆಂಬಲಿತ ಪಕ್ಷ ಯಾರೂ ಇರ್ಬೋದು, ಆದರೂ ಅವನಿಗೊಂದು ಮರ್ಯಾದೆ ಸಿಗಬೇಕು. ಜನರಿಂದ ಆರಿಸಲ್ಪಟ್ಟ ಅವನಿಗೊಂದು ಜನಪ್ರತಿನಿಧಿ ಬಂದಂಥ ಎಲ್ಲ ಅನುದಾನಗಳು ನಮ್ಮದು 20 ಸದಸ್ಯರೇನಿದೆ ನನ್ನನ್ನು ಸೇರಿಸಿ ₹1 ಕೂಡ ಹೆಚ್ಚು ನನಗೆ ಕೂಡ ಇಡದೆ ಎಲ್ಲ 20 ಸದಸ್ಯರಿಗೆ ಹಂಚಿ ಸಮಾನವಾಗಿ ಆ ನಿಟ್ಟಿನಲ್ಲಿ ನಮ್ಮದು ಸಾಮಾನ್ಯ ಸಭೆ ಇರ್ಬೋದು, ಏನು ಒಂದು ಚೂರು ಭೇದ ಭಾವ ಇಲ್ಲದೆ ಏನುಂಟು ಅಷ್ಟು ಸಮರ್ಪಕವಾಗಿ ನಡೀತಾ ಉಂಟು. ಅಧಿಕಾರ ಸ್ವೀಕಾರ ಮಾಡುವಾಗಲೇ ಜನರಿಗೆ ಸಮಸ್ಯೆಗಳಿಗೆ ನಾವು ಸ್ಪಂದನೆ ಮಾಡಬೇಕು, ದಿನನಿತ್ಯ ಅವರಿಗೆ ಸಿಗಬೇಕು. ಅಧ್ಯಕ್ಷರು ಬರೋದಿಲ್ಲ, ಸಿಗುವುದಿಲ್ಲ ಅಂತ ಆಗಬಾರದಂಥ ನಿಟ್ಟಿನಲ್ಲಿ ನಾನು ಅಧಿಕಾರ ಸ್ವೀಕಾರ ಮಾಡುವಾಗಲೇ ಜನರಿಗೆ ಒಂದು ಭರವಸೆ ನೀಡಿದ್ದೇನೆ. ಆ ನಿಟ್ಟಿನಲ್ಲಿ 4.5 ವರ್ಷ ಕೂಡ ನಡ್ಕೊಂಡು ಬಂದಿದ್ದೇನೆ. ಸಾಕಷ್ಟು ಯಾಕೆಂತ ಹೇಳಿದರೆ ಅಧಿಕಾರಿಗಳ 1, 2, 3 PDOಗಳು ನನ್ನ ಅವಧಿಯಲ್ಲಿ ಬಂದರು. ಎಲ್ಲ ಅಧಿಕಾರಿಗಳು ಸ್ಪಂದನೆ ಅವರದ್ದು ಕಾರ್ಯಗಳ ಒತ್ತಡ ಇರ್ತದೆ, ಆದರೂ ಕೂಡ ಸ್ಪಂದನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ಸಾಕಷ್ಟು ಯಶಸ್ಸನ್ನು ಸಾಧಿಸಿದ್ದೇವೆ. ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಉಂಟು. ಅಂಟಡಿ ಗ್ರಾಮ ಬೇರೆ ಒಂದು ಪಂಚಾಯತನ್ನು ಹೋಲಿಸುವಾಗ ನಮ್ಮ ಪಂಚಾಯತಲ್ಲಿ ಒಳ್ಳೆಯ ಒಂದು, ಯಾಕೆಂದರೆ ಆಗಾಗಲೇ ಹೇಳಿದಾಗ SST ಅನುದಾನಗಳನ್ನು ಕೆಲವೊಂದು ಪಂಚಾಯತ್ಗಳು ಖಾಲಿ ಕಾಮಗಾರಿಗಳಿಗೆ ಒಂದು ಕಾಂಕ್ರೀಟ್ ರೋಡ್ ಇರ್ಬೋದು, ತಡೆಗೋಡೆ ಅದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ನಾವು ಅದನ್ನು ಜನರಿಗೆ ಮನೆ ಮನೆಗೆ ಮುಟ್ಟಿಸುವ ಹಾಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಮತ್ತು SC/ST ಅವರಿಗೆ ಮನೆ ರಿಪೇರಿಗೆ, ಮತ್ತು ಇದರಲ್ಲಿ 5% ವೈದ್ಯಕೀಯ ವೆಚ್ಚವಾಗಿ ನಮ್ಮ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಒಂದು 40-50 ಹ್ಯಾಂಡಿಕ್ಯಾಪ್ ಅಂಗವಿಕಲರಿದ್ದಾರೆ, ಸರ್ಟಿಫಿಕೇಟ್ ಇದ್ದವರು, ಅವರಿಗೆ ಒಂದು ವಾರ್ಷಿಕವಾಗಿ ವೈದ್ಯಕೀಯ ವೆಚ್ಚ ಕೊಡುವ. ಎಲ್ಲ ಜನರಿಗೆ ಮೂಲಭೂತ ಸಮಸ್ಯೆಗಳನ್ನು ನಾವೊಂದು ಪರಿಹರಿಸುವಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸಿದ್ದೇವೆ. ನನಗೆ ಒಂದು ಆತ್ಮತೃಪ್ತಿ ಉಂಟು. ಈಗಾಗಲೇ ಜನರಲ್ಲಿ ಒಳ್ಳೆಯ ಅಭಿಪ್ರಾಯ ಉಂಟು. ಆದರೂ ಕೂಡ ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಈ ಒಂದು ಅಂಟಾಡಿ ಗ್ರಾಮ ಪಂಚಾಯತಿಗೆ ಯಾವತ್ತೂ ಕೂಡ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಬೇರೆಯವರ ಹತ್ರ ಹೇಳುವುದಕ್ಕಿಂತ ಖುದ್ದು ಅವರೇ ಬಂದು ಅವರ ಸಮಸ್ಯೆಗಳನ್ನು ಹೇಳಿಲ್ಲಿ ನಮ್ಮದು ಅವರ ಸಮಸ್ಯೆಗಳನ್ನು ಸ್ಪಂದಿಸಲಿಕ್ಕೆ ಪರಿಹಾರ ಮಾಡಲಿಕ್ಕೆ ನಾವು ಮುಂದಿನ ನಮ್ಮದು 6 ತಿಂಗಳ ಅವಧಿ ಉಂಟು. ಆದರೂ ಕೂಡ ಇದೊಂದು ಪಂಚಾಯತ್ ವ್ಯವಸ್ಥೆ, ಇದೊಂದು ಮುಂದುವರಿಯುವ ವ್ಯವಸ್ಥೆ. ಅಂಟಾಡಿ ಗ್ರಾಮ ಪಂಚಾಯತಿಯಲ್ಲಿ ಮುಂಚೆ ಕೂಡ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಾಗಿವೆ.
ಆದರೆ ಇನ್ನು ಮುಂದೆ ಕೂಡ ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾಗಿ ನಾವು ಸ್ಪಂದಿಸ್ತೇವೆ ಅಂತ ಒಂದು ಅವರಿಗೆ ಭರವಸೆಯನ್ನು ನಾವು ನೀಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಅಮಟಡಿ ಗ್ರಾಮ ಪಂಚಾಯತ್ ಮುಂದೆಯೂ ಜನಪರ ಕಾರ್ಯಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಲಿ ಎಂಬುದೇ ನಮ್ಮ ಪೊಲೀಸ್ ವಾರ್ತೆ ಸುದ್ದಿವಾಹಿನಿಯ ಆಶಯ. ಪೊಲೀಸ್ ವಾರ್ತೆ ಮಂಗಳೂರು.